ಸಂಜಯ್ ಸರ್, ಈಗ ಆಗ್ಲೇ ಮಾತಾಡ್ತಾ ಇದ್ವಿ ಇನ್ನ 45 ನಿಮಿಷ ಅಂತೇಳಿ. ಅಂದ್ರೆ ಸ್ಪೀಡ್ ಬರ್ತಾ ಇರುತ್ತೆ, ಇಷ್ಟೇ ಟೈಮ್ಗೆ ಲ್ಯಾಂಡ್ ಆಗ್ಬೇಕು ಅಂತ ಇರುತ್ತೆ ಎಕ್ಸ್ಪೆಕ್ಟೇಷನ್. ಆದ್ರೆ ಅದಕ್ಕಿಂತ 1 ಗಂಟೆ ಮುಂಚಿತವಾಗಿ ಅದು ಲ್ಯಾಂಡ್ ಆಗುತ್ತೆ ಅಂತಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೋದಾ? ನಾ ಹೇಳಿದ್ನಲ್ಲ, ಅದು ಅದರಲ್ಲಿ ವಿಶೇಷ ಏನೂ ಇಲ್ಲ. ಇಲ್ಲಿ ಅವ್ರಿಗೆ ಲ್ಯಾಂಡ್ ಆಗುವ ಜಾಗ, ಅವರಿಗೆ ಒಂದು ನಾಸಾದವರಿಗಾಗಲಿ ಅಥವಾ ರೆಸ್ಕ್ಯೂ ಮಾಡೋದಕ್ಕೆ ಕ್ರೂ ಏನ್ ಹೋಗ್ತಾರೆ, ಜನರಲಿ ಅಮೆರಿಕಾದ ನೇವಿ ಆಗಿರ್ಬಹುದು ಅಥವಾ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವ್ರು ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಇವಾಗ ಜಾಸ್ತಿ ಅಲೆಗಳಿಲ್ವಾ ಅಥವಾ ಆ ತರ ಒಂದು ವೆದರ್ ಕಂಡೀಷನ್ಸ್ ಏನಿದೆ ಅದೆಲ್ಲ ಸರಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವ್ರನ್ನ ಸ್ಪೇಸ್ ಸ್ಟೇಷನ್ ಇಂದ ಅವರು ಅನ್ಡಾಕ್ ಮಾಡ್ತಾರೆ. ಅಂದ್ರೆ ಅದರಿಂದ ಬೇರ್ಪಡಿಸ್ಕೊಂಡು ಭೂಮಿಗೆ ಬರ್ತಾರೆ. ಹಾಗಾಗಿ 1 ಗಂಟೆ ಮುಂಚೆಯೂ ಆಗ್ಬೋದು ಅಥವಾ 2 ಗಂಟೆ ನಂತರನೂ ಅವರು ಈ ಒಂದು ಬೇರ್ಪಡಿಸುವುದು ಕಾರ್ಯಕ್ರಮ ನಡೀಬಹುದು. ಹಾಗಾಗಿ ಬರುವ ಸಮಯ ಮೇಲಿಂದ ಕೆಳಗೆ ಅಷ್ಟೇ. ಯಾವಾಗ ಅಲ್ಲಿಂದ ಹೊರಡ್ತಾರೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಓಕೆ, ಕಡೆದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಪಾಪ ನೀವು ಜರ್ಮನಿಯಲ್ಲಿದ್ದು ಇಂಥ ಒಂದು ಅದ್ಭುತವಾದಂತ ಕ್ಷಣದಲ್ಲಿ ನಮ್ಮೊಂದಿಗೆ ಜರ್ಮನಿಯಿಂದ ಜಾಯ್ನ್ ಆಗಿ ಕನ್ನಡದಲ್ಲಿ ನಮ್ಮ ಕನ್ನಡದ ವೀಕ್ಷಕರಿಗೆ, ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ಬಹಳ ಸರಳವಾಗಿ ಅರ್ಥ ಆಗುವಂತೆ ಹೇಳಿದಿರಿ. ಹಾಗಾಗಿ ಕಡೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅವರು ವಾಪಸ್ ಹಿಂತಿರುಗಿ ಬರ್ತಾರೆ, ಅದರಲ್ಲಿ ದೊಡ್ಡ ವಿಷಯ ಇಲ್ಲ. ಆದ್ರೆ ನಮ್ಮ ಜನಕ್ಕೆ, ನಮ್ಮ ಪ್ರಜೆಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ನಮ್ಮ ದೇಶದಲ್ಲೇ ಮಾಡಿರುವ ರಾಕೆಟ್ ಮತ್ತೆ ಕ್ಯಾಪ್ಸೂಲ್ ಅದರಲ್ಲಿ ಹೋಗಿ ನಮ್ಮವರು ವಾಪಸ್ ಬರಬೇಕು. ಅದಕ್ಕೂ ಕೂಡ ಇಷ್ಟೇ ಉತ್ಸಾಹದಿಂದ ಪ್ರೋತ್ಸಾಹಿಸಿ ಮತ್ತೆ ದೇವರನ್ನ ಅಥವಾ ಯಾರನ್ನ ನಂಬ್ತಾರೋ ಅವ್ರನ್ನ ಕೇಳ್ಕೊಂಡು ಅವರು ಜೊತೆಗೂಡಿ ಇನ್ನ ಹೆಚ್ಚು ಹಣ ಬರುವಂತೆ ನಮ್ಮ ಸ್ಪೇಸ್ ಪ್ರೋಗ್ರಾಮ್ಗೆ ಮತ್ತೆ ಸಾವಿರಾರು ಮಕ್ಕಳು ಈಗ ಏರೋಸ್ಪೇಸ್ ಓದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿ. ಹಾಗಾಗಿ ಅವರಿಗೆ ಒಂದು ಮುಂಬರುವ ಇಂಜಿನಿಯರ್ಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಅವರಿಗೆ ಬೇಕಾಗಿರುವಂತ ಜ್ಞಾನ ಇರೋರು ಸಂಪಾದಿಸಿ ಅವರಿಗೆ ಕೊಟ್ಟು ಇನ್ನ ಹೆಚ್ಚು ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ. ಇದರಿಂದ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಮತ್ತೆ ಇದೇ ತರಹದ ಸಪೋರ್ಟ್ ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಮನವಿ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸಂಜಯ್ ಸರ್, ಈಗ ಆಗ್ಲೇ ಮಾತಾಡ್ತಾ ಇದ್ವಿ ಇನ್ನ 45 ನಿಮಿಷ ಅಂತೇಳಿ. ಅಂದ್ರೆ ಸ್ಪೀಡ್ ಬರ್ತಾ ಇರುತ್ತೆ, ಇಷ್ಟೇ ಟೈಮ್ಗೆ ಲ್ಯಾಂಡ್ ಆಗ್ಬೇಕು ಅಂತ ಇರುತ್ತೆ ಎಕ್ಸ್ಪೆಕ್ಟೇಷನ್. ಆದ್ರೆ ಅದಕ್ಕಿಂತ 1 ಗಂಟೆ ಮುಂಚಿತವಾಗಿ ಅದು ಲ್ಯಾಂಡ್ ಆಗುತ್ತೆ ಅಂತಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೋದಾ? ನಾ ಹೇಳಿದ್ನಲ್ಲ, ಅದು ಅದರಲ್ಲಿ ವಿಶೇಷ ಏನೂ ಇಲ್ಲ. ಇಲ್ಲಿ ಅವ್ರಿಗೆ ಲ್ಯಾಂಡ್ ಆಗುವ ಜಾಗ, ಅವರಿಗೆ ಒಂದು ನಾಸಾದವರಿಗಾಗಲಿ ಅಥವಾ ರೆಸ್ಕ್ಯೂ ಮಾಡೋದಕ್ಕೆ ಕ್ರೂ ಏನ್ ಹೋಗ್ತಾರೆ, ಜನರಲಿ ಅಮೆರಿಕಾದ ನೇವಿ ಆಗಿರ್ಬಹುದು ಅಥವಾ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವ್ರು ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಇವಾಗ ಜಾಸ್ತಿ ಅಲೆಗಳಿಲ್ವಾ ಅಥವಾ ಆ ತರ ಒಂದು ವೆದರ್ ಕಂಡೀಷನ್ಸ್ ಏನಿದೆ ಅದೆಲ್ಲ ಸರಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವ್ರನ್ನ ಸ್ಪೇಸ್ ಸ್ಟೇಷನ್ ಇಂದ ಅವರು ಅನ್ಡಾಕ್ ಮಾಡ್ತಾರೆ. ಅಂದ್ರೆ ಅದರಿಂದ ಬೇರ್ಪಡಿಸ್ಕೊಂಡು ಭೂಮಿಗೆ ಬರ್ತಾರೆ. ಹಾಗಾಗಿ 1 ಗಂಟೆ ಮುಂಚೆಯೂ ಆಗ್ಬೋದು ಅಥವಾ 2 ಗಂಟೆ ನಂತರನೂ ಅವರು ಈ ಒಂದು ಬೇರ್ಪಡಿಸುವುದು ಕಾರ್ಯಕ್ರಮ ನಡೀಬಹುದು. ಹಾಗಾಗಿ ಬರುವ ಸಮಯ ಮೇಲಿಂದ ಕೆಳಗೆ ಅಷ್ಟೇ. ಯಾವಾಗ ಅಲ್ಲಿಂದ ಹೊರಡ್ತಾರೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಓಕೆ, ಕಡೆದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಪಾಪ ನೀವು ಜರ್ಮನಿಯಲ್ಲಿದ್ದು ಇಂಥ ಒಂದು ಅದ್ಭುತವಾದಂತ ಕ್ಷಣದಲ್ಲಿ ನಮ್ಮೊಂದಿಗೆ ಜರ್ಮನಿಯಿಂದ ಜಾಯ್ನ್ ಆಗಿ ಕನ್ನಡದಲ್ಲಿ ನಮ್ಮ ಕನ್ನಡದ ವೀಕ್ಷಕರಿಗೆ, ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ಬಹಳ ಸರಳವಾಗಿ ಅರ್ಥ ಆಗುವಂತೆ ಹೇಳಿದಿರಿ. ಹಾಗಾಗಿ ಕಡೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ?
ಅವರು ವಾಪಸ್ ಹಿಂತಿರುಗಿ ಬರ್ತಾರೆ, ಅದರಲ್ಲಿ ದೊಡ್ಡ ವಿಷಯ ಇಲ್ಲ. ಆದ್ರೆ ನಮ್ಮ ಜನಕ್ಕೆ, ನಮ್ಮ ಪ್ರಜೆಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ನಮ್ಮ ದೇಶದಲ್ಲೇ ಮಾಡಿರುವ ರಾಕೆಟ್ ಮತ್ತೆ ಕ್ಯಾಪ್ಸೂಲ್ ಅದರಲ್ಲಿ ಹೋಗಿ ನಮ್ಮವರು ವಾಪಸ್ ಬರಬೇಕು. ಅದಕ್ಕೂ ಕೂಡ ಇಷ್ಟೇ ಉತ್ಸಾಹದಿಂದ ಪ್ರೋತ್ಸಾಹಿಸಿ ಮತ್ತೆ ದೇವರನ್ನ ಅಥವಾ ಯಾರನ್ನ ನಂಬ್ತಾರೋ ಅವ್ರನ್ನ ಕೇಳ್ಕೊಂಡು ಅವರು ಜೊತೆಗೂಡಿ ಇನ್ನ ಹೆಚ್ಚು ಹಣ ಬರುವಂತೆ ನಮ್ಮ ಸ್ಪೇಸ್ ಪ್ರೋಗ್ರಾಮ್ಗೆ ಮತ್ತೆ ಸಾವಿರಾರು ಮಕ್ಕಳು ಈಗ ಏರೋಸ್ಪೇಸ್ ಓದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿ. ಹಾಗಾಗಿ ಅವರಿಗೆ ಒಂದು ಮುಂಬರುವ ಇಂಜಿನಿಯರ್ಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಅವರಿಗೆ ಬೇಕಾಗಿರುವಂತ ಜ್ಞಾನ ಇರೋರು ಸಂಪಾದಿಸಿ ಅವರಿಗೆ ಕೊಟ್ಟು ಇನ್ನ ಹೆಚ್ಚು ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ. ಇದರಿಂದ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಮತ್ತೆ ಇದೇ ತರಹದ ಸಪೋರ್ಟ್ ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಮನವಿ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.